ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಂಗಳೂರು ನಗರದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಅತ್ಯಂತ ಪುರಾತನ ಮತ್ತು ಆಧ್ಯಾತ್ಮಿಕ ಮಹತ್ವ ಹೊಂದಿರುವ ಹಬ್ಬವೇ ಬೆಂಗಳೂರು ಕರಗ. ಇದು ಕೇವಲ ಒಂದು ಜಾತ್ರೆ ಮಾತ್ರವಲ್ಲ, ಇದು ಶಕ್ತಿ ಆರಾಧನೆಯ ಮಹೋತ್ಸವ, ಶಕ್ತಿ, ಪರಂಪರೆ ಮತ್ತು ಸಮುದಾಯ ಏಕತೆಯ ಸಂಕೇತವಾಗಿದೆ. ಈ ಹಬ್ಬವು ಮುಖ್ಯವಾಗಿ ತಿಗಳ ಸಮುದಾಯದವರು ಆಚರಿಸುವುದು ವಿಶೇಷ ಮತ್ತು ಈ ಸಂಪ್ರದಾಯವು ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಈ ಕರಗ ಹಬ್ಬವು ಮಹಾಭಾರತದ ದ್ರೌಪದಿ ದೇವಿಯೊಂದಿಗೆ ಸಂಬಂಧ ಹೊಂದಿದ್ದು, ದ್ರೌಪದಿ ದೇವಿಯನ್ನೇ ಆದಿಶಕ್ತಿಯ ರೂಪವಾಗಿ ಇಲ್ಲಿ ಪೂಜಿಸಲಾಗುತ್ತದೆ. ಭಕ್ತರ ನಂಬಿಕೆಯ ಪ್ರಕಾರ ಚೈತ್ರ ಪೌರ್ಣಮಿಯಂದು ದೇವಿ ಭೂಮಿಗೆ ಬಂದು ಭಕ್ತರಿಗೆ ಆಶೀರ್ವಾದ ನೀಡುತ್ತಾಳೆ ಮತ್ತು ಅದೇ ಸಮಯದಲ್ಲಿ ಕರಗ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಈ ಹಬ್ಬದ ಕೇಂದ್ರವಾಗಿರುವುದು ಧರ್ಮರಾಯ ಸ್ವಾಮಿ ಟೆಂಪಲ್. ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಪುರಾತನ ದೇವಸ್ಥಾನವಾಗಿದ್ದು, ಇಲ್ಲಿ ಎಲ್ಲ ಪ್ರಮುಖ ವಿಧಿವಿಧಾನಗಳು ನಡೆಯುತ್ತವೆ. ಕರಗ ಉತ್ಸವದ ಆರಂಭ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಗುತ್ತದೆ. 2026ರಲ್ಲಿ ಈ ಧ್ವಜಾರೋಹಣ ಮಾರ್ಚ್ 24ರಂದು ನಡೆಯುತ್ತದೆ ಮತ್ತು ಅದರಿಂದ ಹಬ್ಬದ ಉತ್ಸಾಹ ನಗರದೆಲ್ಲೆಡೆ ಹರಡುತ್ತದೆ. 2026ರಲ್ಲಿ ಬೆಂಗಳೂರು ಕರಗ ಹಬ್ಬವು ಒಟ್ಟು 11 ದಿನಗಳ ಕಾಲ ನಡೆಯಲಿದ್ದು, ಮಾರ್ಚ್ 24ರಿಂದ ಆರಂಭವಾಗಿ ಏಪ್ರಿಲ್ 1ರವರೆಗೂ ನಡೆಯುತ್ತದೆ. ಈ ಅವಧಿಯಲ್ಲಿ ಪ್ರತಿದಿನವೂ ವಿಭಿನ್ನ ಆಚರಣೆಗಳು ನಡೆಯುತ್ತವೆ ಮತ್ತು ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ. ಮಾರ್ಚ್ 30ರಂದು ಹಸಿ ಕರಗ ನಡೆಯುತ್ತದೆ. ಇದು ದೇವಿಯ ಆಗಮನದ ಸಂಕೇತವಾಗಿದ್ದು, ಈ ದಿನದಂದು ಹಬ್ಬದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. 2026ರಲ್ಲಿ ಕರಗವನ್ನು ಹೊರುವ ಅರ್ಚಕರು ಎ ಜ್ಞಾನೇಂದ್ರ ಸ್ವಾಮಿ. ಈ ವರ್ಷ ವಿಶೇಷವಾಗಿರುವುದು ಏನೆಂದರೆ, ಎ ಜ್ಞಾನೇಂದ್ರ ಸ್ವಾಮಿ ಅವರು 16ನೇ ಬಾರಿ ಕರಗವನ್ನು ಹೊರುತ್ತಿದ್ದಾರೆ. ಇದು ಅತ್ಯಂತ ಗೌರವವಾದ ಸಂಗತಿಯಾಗಿದೆ, ಏಕೆಂದರೆ ಕರಗವನ್ನು ಹೊರುವುದು ಸಾಮಾನ್ಯ ವಿಷಯವಲ್ಲ. ಇದು ಕಠಿಣ ವ್ರತ, ಶಿಸ್ತಿನ ಜೀವನ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿದೆ. ಅವರು ಹಲವು ದಿನಗಳ ಉಪವಾಸ, ನಿಯಮಗಳು ಮತ್ತು ಕಠಿಣ ಆಚರಣೆಗಳನ್ನು ಪಾಲಿಸಿ ದೇವಿಯ ಶಕ್ತಿಯನ್ನು ಸ್ವೀಕರಿಸಲು ತಯಾರಾಗುತ್ತಾರೆ ಮತ್ತು ನಂತರವೇ ಕರಗವನ್ನು ತಲೆಯ ಮೇಲೆ ಹೊರುವ ಅರ್ಹತೆಯನ್ನು ಪಡೆಯುತ್ತಾರೆ. ಕರಗ ಸಮಯದಲ್ಲಿ ದೇವಸ್ಥಾನದ ಅರ್ಚಕರು ತಲೆಯ ಮೇಲೆ ಹೂಗಳಿಂದ ಅಲಂಕರಿಸಿದ ಕರಗವನ್ನು ಯಾವುದೇ ಸಹಾಯವಿಲ್ಲದೆ ಸಮತೋಲನದಲ್ಲಿ ಹೊತ್ತು ಸಾಗುತ್ತಾರೆ. ಈ ದೃಶ್ಯವನ್ನು ನೋಡಿದರೆ ಭಕ್ತರಲ್ಲಿ ಅಚ್ಚರಿ ಮತ್ತು ಭಕ್ತಿ ಎರಡೂ ಒಟ್ಟಿಗೆ ಮೂಡುತ್ತದೆ. ಈ ಕರಗದಲ್ಲಿ ದೇವಿಯ ಶಕ್ತಿ ನೆಲೆಸಿದೆ ಎಂದು ನಂಬಲಾಗುತ್ತದೆ ಮತ್ತು ಅದರಿಂದಲೇ ಈ ಜಾತ್ರೆಯ ಅಪಾರ ಆಧ್ಯಾತ್ಮಿಕ ಮಹತ್ವ ಸಿಗುತ್ತದೆ. ಕರಗವು ನಗರದಲ್ಲಿ ಹಲವು ಪ್ರಮುಖ ಮಾರ್ಗಗಳನ್ನು ಸಂಚರಿಸುತ್ತದೆ ಮತ್ತು ಈ ವೇಳೆ ಎಲ್ಲ ಧರ್ಮದ ಜನರು ಕೂಡ ಸೇರಿ ಪೂಜೆ ಮಾಡುತ್ತಾರೆ. ಈ ಹಬ್ಬದ ಮತ್ತೊಂದು ಪ್ರಮುಖ ಆಕರ್ಷಣೆಯೇ ವೀರಕುಮಾರರು. ಇವರು ಕತ್ತಿ ಹಿಡಿದು ಕರಗವನ್ನು ರಕ್ಷಿಸುತ್ತಾ ಸಾಗುತ್ತಾರೆ ಮತ್ತು ನೃತ್ಯಗಳ ಮೂಲಕ ತಮ್ಮ ಭಕ್ತಿಯನ್ನು ಪ್ರದರ್ಶಿಸುತ್ತಾರೆ. ಇವರ ಪ್ರದರ್ಶನವು ಬಹಳ ಉತ್ಸಾಹಕಾರಿಯಾಗಿರುತ್ತದೆ, ಜನರನ್ನು ಆಕರ್ಷಿಸುತ್ತದೆ. ಈ ಹಬ್ಬದ ಉತ್ಸಾಹವನ್ನು ಇನ್ನಷ್ಟು ಹೆಚ್ಚಿಸುತ್ತಾರೆ. ಬೆಂಗಳೂರು ಕರಗದ ಅತ್ಯಂತ ದೊಡ್ಡ ವಿಶೇಷ ಏನೆಂದರೆ, ಅರ್ಚಕರು ಯಾವುದೇ ಸಹಾಯವಿಲ್ಲದೆ ಕರಗವನ್ನು ತಲೆಯ ಮೇಲೆ ಸಮತೋಲನದಲ್ಲಿ ಹೊರುತ್ತಾರೆ. ಇದು ಹೇಗೆ ಸಾಧ್ಯವಾಗುತ್ತದೆ ಎಂಬುದನ್ನು ಇಂದಿಗೂ ಒಂದು ರಹಸ್ಯವಾಗಿಯೇ ಉಳಿದಿದೆ. ಈ ಸಂಪ್ರದಾಯವು ಪೀಳಿಗೆಗಳಿಂದ ಪೀಳಿಗೆಗಳಿಗೆ ಸಾಗುತ್ತಿದೆ ಮತ್ತು ಇದರಲ್ಲಿ ಅನೇಕ ಆಧ್ಯಾತ್ಮಿಕ ನಂಬಿಕೆಗಳು ಸೇರಿಕೊಂಡಿವೆ. 2026ರಲ್ಲಿ ಈ ಹಬ್ಬವನ್ನು ಇನ್ನಷ್ಟು ಭರ್ಜರಿಯಾಗಿ ಆಚರಿಸಲು ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಸಿದ್ಧತೆ ಮಾಡಿಕೊಂಡಿದ್ದು, ನಗರವನ್ನು ಬೆಳಕುಗಳಿಂದ ಅಲಂಕರಿಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿದೆ. ಬೆಂಗಳೂರು ಕರಗ ಅಂದರೆ ಒಂದು ಕೇವಲ ಹಬ್ಬವಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಮತ್ತು ನಮ್ಮ ಭಕ್ತಿಯ ಪ್ರತೀಕವಾಗಿದೆ. ಮತ್ತು ಮಹೋತ್ಸವದಲ್ಲಿ ಎ ಜ್ಞಾನೇಂದ್ರ ಸ್ವಾಮಿ ಅವರು 16ನೇ ಬಾರಿ ಕರಗವನ್ನು ಹೊರುತ್ತಿದ್ದಾರೆ. ಈ ವರ್ಷದ ಅತ್ಯಂತ ವಿಶೇಷ ಸಂಗತಿಯಲ್ಲಿ ಒಂದಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಂತಹ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.